ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಸೊ ಗೈಸ್, ಈ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಇವತ್ತು ಒಂದು ಫಂಕ್ಷನ್ ಇದೆ. ಒಂದು ನೇಮಿಂಗ್ ಸೆರೆಮನಿ, ನಾಮಕರಣ ಒಂದು ಪೂಜೆ ಇದೆ, ಫಂಕ್ಷನ್ ಇದೆ ಸಮಥಿಂಗ್. ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ವ್ಲಾಗ್ ಇದು. ಸೊ ಇವಾಗ ಫಸ್ಟು ರೆಡಿ ಆಗೋಣ ಗೈಸ್. ಇನ್ನು ಮುಖಕ್ಕೆ ಏನೂ ಹಾಕಿಲ್ಲ, ತಲೆನೂ ಈಗ ಡ್ರೈ ಮಾಡಬೇಕು. ಸೊ ಫಸ್ಟು ಡ್ರೈ ಮಾಡಿಕೊಂಡು ಆಮೇಲೆ ಫೇಸ್ ಮೇಕಪ್ಪಿಂದ ಸ್ಟಾರ್ಟ್ ಮಾಡೋಣ. ಏನು ಹೇಳ್ತೀರಾ? ಓಕೆನಾ? ಈ ವಿಡಿಯೋ ಕೊನೆವರೆಗೂ ನೋಡಿ, ಮಜಾ ಇರುತ್ತೆ. ಮುಂಚೆಯಿಂದ ಯಾಕೆ ನಾನು ಈ ಥರ ವೀಡಿಯೋಸ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಈ ಥರ ಜಾಲಿ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಬರುತ್ತೆ, ನೋಡ್ತಾ ಇರಿ ಆಯಿತಾ ಗೈಸ್. ಮತ್ತು ಇದು ಔಟ್ಫಿಟ್ಟು, ಇದು ಆ್ಯಕ್ಚುಲಿ ಟಾಪು ಲಂಗ ಇದೆ. ಇವಾಗ ಜಸ್ಟ್ ಈಗ ಫಸ್ಟ್ ಬರೀ ಟಾಪ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಫುಲ್ ಔಟ್ಫಿಟ್ ಹಾಕ್ಕೊಂಡು ತೋರಿಸ್ತೀನಿ. ಫಸ್ಟು ಮುಖ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಈಸಾಗುತ್ತೆ. ಇನ್ನೂ ತಲೆ ಆರಿಲ್ಲ ಗೈಸ್. ಸೊ ಇವಾಗ ಡ್ರೈಯರಲ್ಲಿ ಡ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನೀಗ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾನು ಡ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂದಲನ್ನ ನೀಟಾಗಿ ಒದ್ದೆ ತಲೆನೇ ನೀಟಾಗಿ ಬಾಚ್ಕೊಂಡು ಡ್ರೈ ಮಾಡ್ಕೊತೀನಿ. ಸೊ ದಟ್ ಅವಾಗ ಸ್ವಲ್ಪ ಸ್ಟ್ರೇಟ್ ಆಗಿರುತ್ತೆ, ದೆನ್ ಸ್ವಲ್ಪ ಸ್ಮೂತಾಗೂ ಇರುತ್ತೆ. ಸೊ ಏರ್ಸ್ ಒಂಥರ ಚೆನ್ನಾಗಿರುತ್ತೆ. ಸೊ ಓಕೆ ಸೊ ಗೈಸ್, ಈಗ ಡ್ರೈ ಎಲ್ಲ ಆಗಿದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇದೆ. ಹೆಂಗಿದ್ರು ಮೇಕಪ್ ಮಾಡ್ಕೊಂಡು ಅಷ್ಟೇ, ಅದ್ರ ಪಾಡ್ಗೆ ಅದೇ ಡ್ರೈ ಆಗಲಿ. ಜಾಸ್ತಿ ಡ್ರೈಯರ್ ಕೂಡ ಯೂಸ್ ಮಾಡಬಾರ್ದು. ಸೊ ಈಗ ಮುಖ ರೆಡಿ ಆಗಿಬಿಡೋಣ, ಏನಂತೀರ? ಸ್ವಲ್ಪ ಲೈಟ್ಸ್ ಹಾಕ್ಕೊತೀನಿ, ಲೈಟ್ಸ್ ಹಾಕ್ಕೊಂಡು ರೆಡಿ ಆಗ್ತೀನಿ ಗೈಸ್. ಓಕೆ ಸೊ ಗೈಸ್, ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ ಆಯಿತಾ ಗೈಸ್. ಆಮೇಲೆ ಹಿಂದೆ ಇರೋ ಶೀಟ್ಸ್ನೆಲ್ಲ ಇಗ್ನೋರ್ ಮಾಡಿ. ಅದು ನಾನು ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಆಗಿರೋದ್ರಿಂದ ನನ್ನ ರೂಮ್ ತುಂಬ ಶೀಟ್ಸೇ ಕಾಣಿಸುತ್ತೆ, ಓಕೆನಾ? ಸೊ ಮೇಕಪ್ ಅಂದರೆ ಗೈಸ್, ನಾನೇನು ಜಾಸ್ತಿ ಇದೇನು ಯೂಸ್ ಮಾಡಲ್ಲ. ನಾನು ಫೌಂಡೇಶನ್, ಕನ್ಸಿಲರ್ ಅದೆಲ್ಲ ಏನು ಯೂಸೇ ಮಾಡಲ್ಲ ಗೈಸ್. ಇಷ್ಟು ದಿನ ಯೂಸ್ ಮಾಡೋಕ್ಕೆ ಗೈಸ್, ಯೂಸ್ ಮಾಡೋದು ಬಿಟ್ಟಕ್ಕೆ ನನ್ನ ಹತ್ರ ಅದೆಲ್ಲ ಯಾವುದೂ ಇಲ್ಲ. ಸೊ ನನಗೆ ಮೇಕಪ್ ಅಂತ ಬಂದರೆ ನನಗೆ ಐ ಮೇಕಪ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಫೇಸ್ಗೆ ಏನು ಹಾಕಲ್ಲ, ಫೇಸ್ಗೆ ಜಸ್ಟ್ ನಾನು ಹಾಕೋದು ಮಾಯ್ಶ್ಚರೈಸರ್ ಇದೊಂದೇ ನಾನು ಫೇಸ್ಗಂತ ಹಾಕೋದು ಅಷ್ಟೇ. ಇದೊಂದು ಬಿಟ್ಟರೆ ಸನ್ಲೈಟ್ ಏನಾದರೂ ಇದ್ದರೆ ಮೇ ಬಿ ಯಾವಾಗಾದ್ರೂ ಒಂದೊಂದು ಸತಿ ಸನ್ಸ್ಕ್ರೀನ್ ಹಾಕ್ಕೊತೀನಿ. ಅದು ಬಿಟ್ಟರೆ ಗೈಸ್, ನನ್ನ ಹತ್ರ ಯಾವುದೇ ರೀತಿಯಾದ ಫೌಂಡೇಶನ್ ಆಗಲಿ, ಯಾವುದೇ ರೀತಿಯಾದ ಕನ್ಸೀಲರ್ ಆಗಲಿ ಇಲ್ಲ ಗೈಸ್. ಸ್ವಲ್ಪ ಬೆಳಕು ಜಾಸ್ತಿ ಆಯಿತು ಅನಿಸ್ತಿದೆ ಅಲ್ವಾ? ನಾನೇ ಕಮ್ಮಿ ಮಾಡಿಬಿಟ್ಟು ಬರ್ತೀನಿ. ಸೊ ಮುಂಚೆ ಮಾಯ್ಶ್ಚರೈಸರ್ ಆಗ್ತಿರಲಿಲ್ಲ ಗೈಸ್. ಸ್ವಲ್ಪ ಸ್ಕಿನ್ನ ಮೇಂಟೈನ್ ಮಾಡೋಣ, ಸ್ಕಿನ್ ಕೇರು ಮಾಡಬೇಕು. ನನಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಸ್ಪಾಟ್ಸ್ ಅನ್ನೋ ಒಂಥರ ಏನು ಥರ ಆಗಿದೆ ಅಂತ ಇದು ಫೋಟೋ ಹಾಕಿರ್ತೀನಿ ನೋಡಿ. ಸೊ ಈ ಥರ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಡಾಕ್ಟ್ರ್ ಹತ್ರ ತೋರ್ಸೋಕ್ಕೆ ಅಂತ ಇದು ಮಾಡಿದ್ದೆ. ಆವಾಗ ನನಗೆ ಈ ಕ್ರೀಮ್ ಕೊಟ್ಟಿದ್ದು ಡಾಕ್ಟ್ರು. ಸೊ ಆವಾಗಿಂದ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ, ಅವ್ರು ಹೇಳ್ದಂಗಿಂದ ಅಷ್ಟೇ. ಸೊ ಮಾಯ್ಶ್ಚರೈಸರ್ ಅಷ್ಟೇ ಹಾಕೋದು, ನೋ ಫೌಂಡೇಶನ್, ನೋ ಕನ್ಸಿಲರ್. ಅದೇನೋ ಗೈಸ್ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು ಅದು ಹಾಕ್ಕೊಂಡ್ರೆ ಆಯಿತಾ. ಬಿಕಾಸ್ ನ್ಯಾಚುರಲ್ ಬ್ಯೂಟಿ ನಾನು ಗೈಸ್. ಇನ್ನೊಂದು ಏನಂದರೆ, ಸೊ ಇವಾಗ ಡೈರೆಕ್ಟಾಗಿ ನಾವ್ಯಾಕೆ ಐ ಮೇಕಪ್ಗೆ ಹೋಗಬಾರ್ದು. ಸೊ ಡೈರೆಕ್ಟಾಗಿ ಐ ಮೇಕಪ್ಗೆ ಹೋಗೋಣ. ಐ ಮೇಕಪ್ಪಲ್ಲಿ ಎಲ್ಲ ಹಾಕ್ಕೊತೀನಿ, ಐಲೈನರ್, ಕಾಜಲ್, ಮಸ್ಕರ, ಐ ಶ್ಯಾಡೋಸ್. ನಂಗೆ ಅದೆಲ್ಲ ತುಂಬ ಸಖತ್ ಇಷ್ಟ ಆಯಿತಾ. ಆ್ಯಕ್ಚುಲಿ ಈಗ ಫಸ್ಟು ಐ ಶ್ಯಾಡೋಸ್ ಹಾಕ್ಕೊಳ್ಳೋಣ. ದೆನ್ ಇನ್ನೊಂದು ಏನಂದರೆ ಗೈಸ್, ನನಗೊಂದು ಇಡನ್ ಟ್ಯಾಲೆಂಟ್ ಇತ್ತು ಆಯಿತಾ. ಇಡನ್ ಟ್ಯಾಲೆಂಟ್ ಏನಪ್ಪ ಅಂತ ಅಂದರೆ, ನನಗೂ ಅದು ನೆನ್ನೆನೇ ಗೊತ್ತಾಗಿದ್ದು. ಇಡನ್ ಇತ್ತು, ನೆನ್ನೆ ಆ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡಿದೆ. ಸೊ ನೆನ್ನೆ ನಮ್ಮ ಮನೆಯಲ್ಲಿ ಒಂದು ಮೆಹಂದಿ ಕೋನ್ ಇತ್ತು. ಸೊ ಆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ.
ಸೊ ಯಾ ಮೆಹಂದಿ ಕೊನಿತಲ್ಲ, ಸೊ ಹೆಂಗಿದ್ರು ಫಂಕ್ಷನ್ ಇದೆ ಇವತ್ತು, ವೈ ನಾಟ್ ಮೆಹಂದಿ ಹಾಕ್ಕೊಬೋದು, ಹೆಂಗಿದ್ರು ವ್ಲಾಗಿಂಗ್ ಎಲ್ಲ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಯಾಕೆ ಮೆಹಂದಿ ಹಾಕ್ಕೊಳ್ಬಾರ್ದು ಅಂತ ಅಂದ್ಕೊತಿದ್ದೆ. ಸೊ ಗೈಸ್ ಫಸ್ಟು ಈ ಕೈಗೆ ಹಾಕ್ಕೊಂಡೆ, ಈ ಕೈ ಕಾಣಿಸ್ತಾ ಇದೆಯಾ ಗೈಸ್? ಅದು ಗೊತ್ತಿಲ್ಲ ಮೆಹಂದಿ ಪ್ರಾಬ್ಲಮ್ ಏನಂತ, ಬಟ್ ಇದು ಗೈಸ್ ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡ್ಗೆ ಇದು ಹಾಕ್ಕೊಂಡಿರೋದು. ಇದ್ರದ್ದು ಫೋಟೋಸ್ ಹಾಕ್ತೀನಿ ಆಯಿತಾ, ಈ ಕಡೆ ಎಲ್ಲರೂ ಹಾಕಿರ್ತೀನಿ. ಸೊ ಯಾ ಸಿ ಈ ಮೆಹಂದಿನ ಫಸ್ಟ್ ಹಾಕ್ಕೊಂಡಿದ್ದು. ಇದು ಆ್ಯಕ್ಚುಲಿ ನಾನು ರಾತ್ರಿ ಹಾಕಿದ್ದು ಗೈಸ್, ಕಲರ್ ಬಂದಿಲ್ಲ, ಗೊತ್ತಿಲ್ಲ ನೋಡಿ. ಇದು ಲೆಫ್ಟ್ ಹ್ಯಾಂಡಿಂದ ಹಾಕ್ಕೊಂಡಿರೋದು ಗೈಸ್, ಈ ಕೈ ಕಲರ್ ಬಂದಿದೆ ಗೈಸ್. ಇದು ಲಿಟ್ರಲಿ ಇದನ್ನು ಲೆಫ್ಟ್ ಹ್ಯಾಂಡಿಂದ ಹಾಕ್ಕೊಂಡಿರೋದು. ನಾನು ಬರೀ ರೈಟ್ ಹ್ಯಾಂಡ್ಗೆ ಫಸ್ಟ್ ಹಾಕ್ಕೊಂಡೆ, ನಾನು ಆಮೇಲೆ ವೈ ನಾಟ್ ಲೆಫ್ಟ್ ಹ್ಯಾಂಡಿಗೆ ಟ್ರೈ ಮಾಡಬಾರ್ದು ಅಂತ ಇದು ರೈಟ್ ಹ್ಯಾಂಡ್ ಇರೋ ಕೈಯಲ್ಲಿರೋ ಮೆಹಂದಿ ಇದೇ ಸಗದಾಗಿ ಬಂದಿದೆ. ಎಲ್ರದ್ದು ಫೋಟೋ ಹಾಕಿರ್ತೀನಿ ಆಯಿತಾ, ನೋಡಿ. ಈ ಥರ ಒಂದು ಇಡನ್ ಟ್ಯಾಲೆಂಟ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಗೈಸ್. ಲೆಫ್ಟ್ ಹ್ಯಾಂಡಿಂದ ಇಷ್ಟಕ್ಕದಾಗಿ ಯಾರು ಹೋಗ್ತಾರ, ತುಂಬ ಟ್ಯಾಲೆಂಟ್ ಇದೆ ನನ್ನ ಹತ್ರ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದ್ರದ್ದು ಫೋಟೋಸ್ ಹಾಕಿರ್ತೀನಿ, ನೀವು ನೋಡ್ಬೋದು. ಮೇ ಬಿ ಗೈಸ್ ಇದು ಕಲರು ಬರದೇ ಇರೋದಕ್ಕೆ ಕಾರಣ ಒಂದು, ಆ್ಯಕ್ಚುಲಿ ಮೆಹಂದಿ ತುಂಬ ದಿವಸದ ಹಿಂದೆನೇ ತಂದಿದ್ದು, ಅದನ್ನೇ ರಾತ್ರಿ ಸಿಕ್ತು ಅಂತ ಹಾಕ್ಕೊಂಡಿದ್ದು. ಸೊ ಅದೊಂದು ರೀಸನ್ ಆಗಿರ್ಬೋದು. ಇನ್ನೊಂದು ಆ ಹುಡುಗ ಎಲ್ಲಿದ್ದನೋ ಯಾರೋ ಏನೋ ಎತ್ತ ಗೊತ್ತಿಲ್ಲ, ಬಟ್ ಈಸ್ ನಾಟ್ ಲವಿಂಗ್ ಮೀ, ನನ್ನ ಮೇಲೆ ಪ್ರೀತಿನೇ ಇಲ್ಲ. ಸೊ ಅದಕ್ಕೆ ಡಾರ್ಕಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ. ಎನಿವೇಸ್ ಗೈಸ್, ನೋಡೋಣ ನಾಳೆ ಅಷ್ಟು ಸ್ವಲ್ಪ ಏನೋ ಕಾಣಿಸ್ತಾನಿಲ್ಲ. ಅಟ್ಲೀಸ್ಟ್ ಓಕೆ ಇದೆ ಈ ಕೈನೇ ಫಸ್ಟ್ ಹಾಕಿದ್ದು, ಬಿಕಾಸ್ ರೈಟಿಂದ ಲೆಫ್ಟ್ ತಾನೇ ಫಸ್ಟ್ ಹಾಕೋದು. ಬಟ್ ಇದು ನೋಡಿ, ಸೊ ದಿಸ್ ಇಸ್ ಇಡನ್ ಟ್ಯಾಲೆಂಟ್ಸ್ನೆಲ್ಲ ಹೊರಗಡೆ ತೆಗಿತಾಯಿದ್ದೀನಿ. ನೋಡೋಣ ಇನ್ನೂ ಏನೇನು ನನ್ನ ಹತ್ರ ತುಂಬಾ ಟ್ಯಾಲೆಂಟ್ಸ್ ಇದೆ ಗೈಸ್, ತುಂಬ ಟ್ಯಾಲೆಂಟ್ಸ್ ಇದೆ, ಬಟ್ ಅದೆಲ್ಲ ಹೈಡ್ ಆಗಿಬಿಟ್ಟಿದೆ. ದೇ ಆರ್ ಇಡನ್. ಸೊ ಒಂದೊಂದೇ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ಇದೊಂದು ಟ್ಯಾಲೆಂಟು. ಸೊ ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ ಆಯಿತಾ. ಫಸ್ಟು ಬಂದುಬಿಟ್ಟು ಐ ಶ್ಯಾಡೋಸ್ ಹಾಕ್ಕೊಳ್ಳೋಣ ಗೈಸ್. ಹಿಂಗೆ ಕುತ್ಕೊಂಡು ವೀಡಿಯೋ ಹೆಂಗೆ ಮಾಡೋದಂತ ಗೊತ್ತಾಗ್ತಿಲ್ಲ. ನಾನು ಈ ಐ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಮಿರರ್ ಒಳಗಡೆನೇ ಹೋಗ್ಬಿಟ್ಟಿರ್ತೀನಿ. ಸೊ ಒಂದು ನಿಮಿಷ ಆ್ಯಂಗಲ್ ಏನಾದರೂ ಚೇಂಜ್ ಮಾಡಿ ನೋಡೋಣ ಏನು ಮಾಡ್ಬೋದು ಅಂತ. ಇಲ್ಲಾಂದರೆ ಹಿಂಗೆ ಬಂದುಬಿಟ್ಟು ಹಿಂಗೆ ಮಾಡ್ಕೊಳ್ಳಿ. ಐ ಶ್ಯಾಡೋಸ್ ಹಾಕೊಂಡ್ಬಿಡ್ಬೋದು ಗೈಸ್, ಐ ಲೈನರ್ ಮಿರರ್ ಒಳಗಡೆನೇ ಹೋಗ್ಬಿಡ್ಬೇಕು ನಾನು. ಸೊ ಲೆಟ್ಸ್ ಸಿ ಏನು ಮಾಡೋದು ಅಂತ ನೋಡೋಣ. ಸೊ ಗೈಸ್ ಗೊತ್ತಿಲ್ಲ ಈಗ ಹೆಂಗೆ ತೋರಿಸಿ. ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ ಆಯಿತಾ. ಯಾವ ಶೇಡು ಏನಂತ ಗೊತ್ತಿಲ್ಲ, ಒಂದೆರಡು ಐ ಶ್ಯಾಡೋ ಪ್ಯಾಲೆಟ್ ಇದೆ. ಸಮ್ ಬ್ರೌನ್ ಶೇಡು ಗೋಲ್ಡ್ ಶೇಡ್ ಟ್ರೈ ಮಾಡೋಣ, ಏನಂತೀರ? ಬ್ರೌನ್ ಸಾಕಲ್ಲ, ಅಥವಾ ಐ ಹ್ಯಾವ್ ಸಮ್ ದಿಸ್ ಶೇಡ್ಸ್ ಇದೆ ಗೈಸ್. ನಂದು ಐ ಶ್ಯಾಡೋ ಪ್ಯಾಲೆಟು ಗೊತ್ತಿಲ್ಲ ಎಲ್ಲೋಯ್ತು ಅಂತ. ಇದು ನಮ್ಮ ಅಕ್ಕಂದು. ನಮ್ಮ ಅಕ್ಕ ಈಗ ಬ್ಯಾಂಗ್ಳೂರಲ್ಲೆಲ್ಲ ಗೈಸ್, ಸೊ ಅವಳೆಲ್ಲ ಪ್ರಾಡಕ್ಟ್ಸು ಯೂಸ್ ಮಾಡ್ಕೊಬೋದು. ಸೊ ಮೇ ಬಿ ಇರಿ ಗೈಸ್, ಒಂದು ನಿಮಿಷ ಬರ್ತೀನಿ. ಸೊ ಗೈಸ್ ಈಗ ಐ ಶ್ಯಾಡೋಸ್ಗೆ ಹೋಗೋಣ. ಫಸ್ಟು ಐ ಮೇಕಪ್ ಮಾಡ್ಕೊಳ್ಳೋಣ. ಐ ಮೇಕಪ್ ಗೈಸ್, ಐ ಮೇಕಪ್. ಸೊ ಇವಾಗ ಒಂದು ಸ್ವಲ್ಪ ಪಿಂಕ್ ಶೇಡ್, ಬ್ರೌನ್ ಶೇಡ್, ಗೋಲ್ಡ್ ಶೇಡ್ ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನಂಗೆ ಗೊತ್ತಿಲ್ಲ ಗೈಸ್, ನಾನು ಮಿರರ್ ಒಳಗಡೆ ಹೋಗಿರ್ತೀನಿ. ಸೊ ನಾನು ಐ ಮೇಕಪ್ ಮಾಡಿಕೊಂಡು ಆಮೇಲೆ ಬಂದು ನಿಮಗೆ ತೋರಿಸ್ತೀನಿ. ಬೇಕಾದ್ರೆ ಇನ್ನೊಂದು ದಿವಸ ನಾನು ಹೆಂಗೆ ಮಾಡ್ಕೊಂಡು ನಿಮ್ಗೇನಾದ್ರು ಆ ಐ ಮೇಕಪ್ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಬೇಕಾದರೆ ಒಂದು ದಿವಸ ಮಾಡಿ ತೋರಿಸೋಣ ಹೆಂಗೆ ಮಾಡ್ಕೊಂಡಿದ್ದೆ ಐ ಮೇಕಪ್ ಅಂತ ಆಯಿತಾ. ಫಸ್ಟ್ ಇವಾಗ ಒಂದು ಕಣ್ಣು ಮಾಡ್ಕೊಂಡು ಬರಲ್ಲ, ಇರಿ ಬರ್ತೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ ಗೈಸ್, ನಾನು ಆರ್ಟಿಸ್ಟ್ ಅಂತೂ ಅಲ್ಲ, ಬಟ್ ನಂಗೆ ಐ ಮೇಕಪ್ ಅಂದರೆ ತುಂಬ 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 ಇಷ್ಟ. ಸಿಗ್ತೀನಿ ಮತ್ತೆ ಗೈಸ್. ಫಸ್ಟು ಈ ಶೇಡ್ ಎತ್ಕೊಳ್ತಾ ಇದ್ದೀನಿ. ಈ ಶೇಡನ್ನ ತೊಗೊಂಡು ಬರೀ ಇಷ್ಟು ಪಾರ್ಟಿಗೆ ಮಾತ್ರ, ಮೇಲ್ಗಡೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಈ ಕಡೆ ಕಣ್ಗೂ ಹಾಕ್ಕೊಂಡಿದ್ದೀನಿ, ಬಟ್ ಅದು ಕಾಣಿಸ್ತಾ ಇಲ್ಲ. ಸೊ ಈ ಥರ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಗೈಸ್ ಅದಾದಮೇಲೆ ಈ ಶೇಡು, ಈ ಗೋಲ್ಡ್ ಕಾಣಿಸ್ತಿದೆ ಗೊತ್ತಾ, ಅದನ್ನು ಟ್ರೈ ಮಾಡ್ತೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಈ ಮಧ್ಯದಲ್ಲಿ ಗೋಲ್ಡ್ ಇದೆ, ಅದ್ರ ಮೇಲ್ಗಡೆ ಮುಂಚೆ ತೋರಿಸಿದ ಶೇಡ್ಸ್ ಇದೆ. ಸೊ ಈಗ ಐಲೈನರ್ ಹಾಕ್ಕೊಂಡು ಬರೋಣ. ಸೊ ಅದಾದಮೇಲೆ ಏನು ಅಂತ ನೋಡ್ತೀನಿ. ನಾನು ಇನ್ನೊಂದು ಕೆಳಗಡೆನೂ ಹಾಕ್ತೀನಿ ಗೈಸ್. ಅದು ಕಾಜಲ್ ಹಾಕಿದ್ಮೇಲೆ ಸ್ವಲ್ಪ ಕೆಳಗಡೆ ಅದ್ರ ಶೇಡ್ ಯೂಸ್ ಮಾಡಿಕೊಂಡು ಐ ಶ್ಯಾಡೋಸಲ್ಲಿ ಕೆಳಗಡೆ ಸ್ವಲ್ಪ ಹಾಕ್ಕೊಂಡ್ರೂ ಸಕ್ಕದಾಗಿ ಕಾಣಿಸುತ್ತೆ.
ನಿಮಗೆ ಐ ಮೇಕಪ್ ಏನಾದ್ರು ಬೇಕಂದರೆ ನೋಡೋಣ ಗೈಸ್. ನಾನು ಐ ಮೇಕಪ್ ಏನು ಕಲ್ತಿಲ್ಲ ಗೈಸ್, ಸೊ ನಾನು ನಿಮ್ಗೆ ಹೇಳ್ಕೊಡೋಕ್ಕೂ ಆಗಲ್ಲ. ಬಟ್ ಹಂಗಂಗೆ ಏನೇನೋ ಟ್ರೈ ಮಾಡ್ತಿರ್ತೀನಿ, ಒಂದು ಸತಿ ಸಖತ್ತಾಗಿ ಬಂದುಬಿಡುತ್ತೆ. ನೋಡೋಣ. ಈಗ ಹಿಂಗೆ ಬಂದಿದೆ ನೋಡಿ, ಸಿಗ್ತೇನೆ. ಸೊ ಗೈಸ್, ಐಲೈನರ್ ಆಯಿತು. ಸ್ವಲ್ಪ ಈ ಕಾಜಲು ಮಸ್ಕರ ಹಾಕಿದ್ರೆ ಐ ಮೇಕಪ್ ಮುಗಿಯುತ್ತೆ. ಆಮೇಲೆ ಸ್ವಲ್ಪ ಗ್ಲಿಟರ್ಸ್ ಆ್ಯಡ್ ಮಾಡಿದ್ದೀನಿ. ಕಾಜಲು ಐಲೈನರ್ ಹಾಕಿ ಸ್ವಲ್ಪ ಕಣ್ಣು ಕೆಳಗಡೆನೂ ಐ ಶ್ಯಾಡೋಸ್ ಹಾಕ್ತೀನಿ ನಾನು. ಸೊ ಲೆಟ್ಸಿ ನೋಡಿ ಹೆಂಗಿದೆ ಗೈಸ್. ನನಗೆ ಫುಲ್ ಐಗೂ ಐಲೈನರ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ನೋಡಿ. ಈ ಥರ ಬರೀ ವಿಂಗ್ಸ್ ಥರ ಸಮಥಿಂಗ್ ಹಾಕೊಳ್ಳೋಕೆ ಇಷ್ಟ. ನೋಡಿ, ಕಾಜಲ್ ಹಾಕೊಂಡ್ರೆ ಅದೇನೋ ಕಣ್ಣು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಕಾಜಲಲ್ಲಿ ಏನೋ ಪವರ್ ಇದೆ ಗೈಸ್. ಫುಲ್ ನಿಮ್ಮ ಲುಕ್ಕೇನೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಅಂದರೆ, ಐ ಮೇಕಪ್ಪೇ ಬೇಡ, ಬರೀ ಕಾಜಲ್ ಹಾಕ್ಕೊಂಡ್ರು ಸೊಕ್ಕಾಗಿ ಕಾಣಿಸ್ತೀರ. ಸೊ ಈಗ ಆ್ಯಕ್ಚುಲಿ ಮಸ್ಕರ್ ಹಾಕ್ಕೊತಿದ್ದೆ, ಈ ಕಣ್ಣಿಗೆ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಂಗೆ ಮಸ್ಕರ್ ಹಾಕ್ಕೊಳ್ಳೋದು ಒಂದು ರೂಟ್ ಇದೆ. ಎಲ್ಲರೂ ಸುಮ್ಮನೆ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಮಾಡ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಇದನ್ನ ಇಲ್ಲಿ ಇಟ್ಬಿಟ್ಟು ಕಣ್ಣು ಮುಚ್ತೀನಿ. ಸೊ ದ್ಯಾಟ್ ಅದಕ್ಕದೇ. ಸೊ ಜಸ್ಟ್ ಇದನ್ನ ಪ್ಲೇಸ್ ಇಲ್ಲಿ ಮಾಡಿಬಿಟ್ಟು ಕಣ್ಣು ಮುಚ್ಚೋದು. ಈ ಹ್ಯಾಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಆದರೂ ಅದು ಕಾಜಲೆಲ್ಲ ಹಾಕಿದ್ಮೇಲೆ ಇರಿ ಗೈಸ್, ನೀಟಾಗೆ ಐ ಕೆಳಗಡೆನೂ ಸ್ವಲ್ಪ ಐ ಶ್ಯಾಡೋಸ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ, ಆಯಿತಾ ಗೈಸ್? ಆ್ಯಕ್ಚುಲಿ ಐ ಮೇಕಪ್ ಮುಗೀತು. ಕಾಣಿಸ್ತಾ ಇದೆಯಾ ಏನಾದರೂ? ಸೊ ಕಣ್ಣಲ್ಲೆಲ್ಲನೂ ಸೆಳೆದು ಬಿಡಬೇಕು ಗೈಸ್. ಓಕೆ, ಎನಿವೇಸ್ ಒಂದು ಪ್ರಕಾರ ಐ ಮೇಕಪ್ ಮುಗ್ದಂಗೆ ಆ್ಯಕ್ಚುಲಿ ಇಡೀ ಮೇಕಪ್ಪೇ ಮುಗೀತು. ಇನ್ನೇನೆಲ್ಲ ಇನ್ನೊಂದು ಬೊಟ್ಟು ಇಟ್ಕೊಬೇಕು. ಅದು ನಮ್ಮಮ್ಮ ಹತ್ರ ಹೋಗಿ ಇಸ್ಕೊಂಡು, ಅಂದರೆ ನಮ್ಮಮ್ಮ ಹತ್ರ ಅದು ಸಿಂಗಾರ್ ಬರುತ್ತಲ್ವ, ರೆಡ್ ಕಲರ್. ಸೊ ಅದರಲ್ಲಿ ಒಂದು ಚುಕ್ಕಿ ಇಟ್ಕೊಳ್ಳೋಣ. ಯಾರಿಟ್ಟರಿ ಚುಕ್ಕಿ ಅಂತ. ಸೊ ಐ ಶ್ಯಾಡೋ ಪಾರ್ಟ್ ಮುಗಿದ್ರೆ ನನ್ನ ಮೇಕಪ್ಪೇ ಮುಗೀತು. ಇನ್ನೇನು ಹಾಕಲ್ಲ ಮುಖಕ್ಕೆ. ಆ್ಯಂಡ್ ನನಗೆ ಲಿಪ್ಸ್ಟಿಕ್ಕು ಇಷ್ಟ ಆಗಲ್ಲ ಗೈಸ್. ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟ ಇಲ್ಲ ನನ್ನ ಲಿಪ್ಸ್ಗೆ, ಆಯಿತಾ? ಸೊ ಮೇ ಬಿ ಎಂಡ್ ಅಪ್ ವಿತ್ ಒಂದು ವ್ಯಾಸ್ಲೀನ್ ಏನಾದ್ರು, ಇದು ವ್ಯಾಸ್ಲೀನೇ ಲಿಪ್ ಕೇರ್ ಇದು ಹಚ್ಕೊಬೋದು. ಇಲ್ಲ ಅಂದರೆ ನನ್ನ ಹತ್ರ ಝೂಡಿಯೋಗೆ ಹೋದಾಗ ಈ ಥರ ಒಂದು ಸ್ವಲ್ಪ ಶೈನಿಂಗ್ ಲಿಪ್ ಕೇರ್ ತೊಗೊಂಡಿದ್ದೆ. ಸೊ ಮೇ ಬಿ ಇದು ಹಚ್ಚೋಣ. ಇಲ್ಲಾಂದರೆ ಲಿಪ್ ಗ್ಲಾಸ್ ಏನಾದ್ರು ಲಿಪ್ ಗ್ಲಾಸ್ ಆ ಥರ ಏನಾದ್ರು ಹಾಕ್ಬೋದು. ಓಕೆನಾ? ಸೊ ಇದಷ್ಟೇ ಗೈಸ್ ಯೂಸ್ ಮಾಡೋದು. ಐ ಮೇಕಪ್ ಆಯಿತು. ಸೊ ಇವಾಗ ಲಿಪ್ ಗ್ಲಾಸ್ನ ಲಾಸ್ಟಲ್ಲೇ ಹಾಕೋಣ, ಬಿಕಾಸ್ ಅದು ಹೋಗ್ಬಿಡುತ್ತೆ. ಸ್ವಲ್ಪ ನಂದು ಡ್ರೈ ಲಿಪ್ಸ್ ಇರೋದ್ರಿಂದ ಅಷ್ಟೇ, ನನಗೆ ತುಂಬಾ ಡ್ರೈ ಲಿಪ್ಸ್ ಇದೆ. ಅದಕ್ಕೆ ಅಂದೇನು ನೋಡಿ, ಐ ಮೇಕಪ್ ಒಂದು ಆಯಿತು ಅಂದರೆ ಅದೇ ನನ್ನ ಮೇಕಪ್ಪು ಅಷ್ಟೇ. ಸೊ ಈಗ ಹೇರ್ ಸ್ಟೈಲ್ ಹಾಕಬೇಕು. ಸೊ ನಾನು ಕೂದಲು ಒಂದು ಸ್ಟ್ರೈಟ್ ಮಾಡಿ ಕೂದಲು ಬಿಡೋಣ ಅಂತ ಇದ್ದೀನಿ. ಇಲ್ಲ ಅಂದರೆ ಸಮಥಿಂಗ್ ಯಾಕೆ ಹಿಂಗೆ ಲೂಸ್ ಬನ್ ಟೈಪ್ ಏನಾದರೂ ಹಾಕ್ಬೋದಾ ಅಂತ. ಸೊ ಮಿಡಲ್ ಕ್ರಾಫ್ಟ್ನ ನೀಟಾಗಿ ಇದನ್ನು ನೀಟಾಗಿ ಬಾಚಿ ಹಾಕಿದ್ರೆ ಹೇಗಿರುತ್ತೆ? ಓಕೆ, ಫಸ್ಟು ಏರು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬರ್ತೀನಿ, ಆಯಿತಾ? ಅದು ಜಾಸ್ತಿ ಮಾಡಲ್ಲ, ಆಲ್ರೆಡಿ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಇಲ್ಲ ಆ್ಯಕ್ಚುಲಿ. ಸೊ ಸ್ವಲ್ಪ ಏರ್ ಸ್ಟ್ರೈಟ್ ಮಾಡಿಕೊಂಡು ಬರ್ತೀನಿ. ಸೊ ಗೈಸ್, ಈಗ ನಾನು ಏರ್ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸ್ಟ್ರೈಟ್ನರ್ ಗೈಸ್ ಇದ್ರ 3-in-1 ಇದೆ. ಸೊ ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು, ಕರ್ಲಿಂಗ್ ಮಾಡ್ಕೊಬೋದು. ಸೊ ಇನ್ನೊಂದೇನಂದರೆ ಗೈಸ್, ಇವಾಗ ಟೈಮ್ ಇಲ್ದಿರೋ ಕಾರಣ ನೀಟಾಗಿ ಪಾರ್ಟಿಷನ್ ಮಾಡೆಲ್ಲ ಸ್ಟ್ರೈಟ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗೆ ಮೇಲೆ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಗೈಸ್. ಒಂದು ರೇಂಜಿಗೆ ಸ್ಟ್ರೈಟ್ ಆಗಿದೆ. ಆ್ಯಕ್ಚುಲಿ ಏನು ಪಾರ್ಟಿಷನ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡು ಮಾಡ್ಕೊಂಡಿದ್ದು. ಸೊ ಇನ್ನೂ ಏನು ಎಷ್ಟೆಲ್ಲ ಹಾಕ್ಕೊಬೇಕಂತ ಗೊತ್ತಿಲ್ಲ ಗೈಸ್. ಈ ಥರ ಕೂದಲು ಬಿಟ್ಟರು ಚೆನ್ನಾಗೇ ಕಾಣಿಸ್ತಾ ಇದೆ. ಸದ್ಯ ಮೇ ಬಿ ಕೂದಲೇ ಬಿಡ್ತೀನಿ ಅಂತ ಅನಿಸ್ತಿದೆ ಗೈಸ್. ಏನೇನೋ ಎಷ್ಟೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ನನ್ನ ಹತ್ರ ಟೈಮೂ ಇರಲಿಲ್ಲ. ಪ್ಲಸ್ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಗೈಸ್ ಈಗ ಸದ್ಯಕ್ಕೆ. ಸೊ ಅದಕ್ಕೆ ಪೋನಿಟೈಲ್ ಹಾಕ್ಕೊಂಡು ಅದನ್ನು ಸ್ಟ್ರೈಟ್ ಮಾಡಿದ್ದೀನಿ. ಸೊ ಫ್ರಂಟ್ ಟೆಲ್ಟ್ ಕೂದಲು ಬಿಟ್ಕೊಂಡು ಈಗ ಹಣೆಗೊಂದು ಬೊಟ್ಟು ಹಿಡ್ಕೊಂಡ್ರೆ ಮುಗೀತು. ಸೊ ಲಿಪ್ಸ್ಗೆ ಇದೇ ಸ್ವಲ್ಪ ಶೈನಿಂಗ್ ಆಗಿರೋ ಹಾಕ್ಕೊಂಡ್ರೆ
ಗೈಸ್ ಅಷ್ಟೇ ಇದೇ ಲಿಪ್ಪು, ಗ್ಲಾಸಿ ಲಿಪ್ಸ್ ಅಷ್ಟೇ ಗೈಸ್. ಇನ್ನು ಬೊಟ್ಟೊಂದು ಇಟ್ಕೊಂಡು ಸಿಗ್ತೀನಿ ನೋಡಿ. ಹಿಂಗೆ ಪೋನಿಟೈಲೇ ಚೆನ್ನಾಗಿ ಕಾಣಿಸುತ್ತಲ್ಲ, ಇದೇನಾದ್ರು ತುಂಬ ಫಾರ್ಮಲ್ ಆಗಿಬಿಡುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ. ಹತ್ರ ಒಂದೆರಡು ಸ್ಟಿಕ್ಕರ್ಸ್ ಇದೆ ಗೈಸ್, ಅದನ್ನು ಬೇಕಂದರೆ ಇಟ್ಕೊಳ್ಬೋದು, ಬಟ್ ಗೊತ್ತಿಲ್ಲ. ಸೊ ಅದು ಬಟ್ಟೆ ಇಟ್ಕೊಂಡು ಸಿಗ್ತೀನಿ. ಸೊ ಗೈಸ್, ಜ್ಯುವೆಲ್ರೀಸ್ ಅಂತ ಬಂದರೆ ಇಯರಿಂಗ್ಸ್ ಅಂದರೆ ಯಾವಾಗೂ ಚೇಂಜೇ ಮಾಡಲ್ಲ. ಇಯರಿಂಗ್ಸ್ ಆಗೇ ಇರುತ್ತೆ ಆಯಿತಾ. ಸೊ ಅದೆಲ್ಲ ಆದಮೇಲೆ ಇಯರಿಂಗ್ಸ್ ಚೇಂಜ್ ಮಾಡಲ್ಲ. ಎಲ್ಲಾದರೂ ರೇರ್ ಕೇಸ್ ಚೇಂಜ್ ಮಾಡಲೇಬೇಕು ಅಂದಾಗ ಮಾತ್ರ ಚೇಂಜ್ ಮಾಡೋದು. ಇಲ್ಲಾಂದರೆ ಇದೇ ಚೆನ್ನಾಗಿದೆ ನೋಡಿ ಗೈಸ್, ಇದು ಮೊನ್ನೆ ಹೊಸದು, ಓಕೆನಾ. ಸೊ ನೆಕ್ಲೆಸ್ಗೆ ಇದೇ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಒಂದು ಇದು, ಬಟ್ ನನ್ನ ಹತ್ರ ಈ ಆಪ್ಷನ್ ಕೂಡ ಇದೆ, ಹಿಂಗೆ ಹಾಕೊಬೋದು. ಬಟ್ ಇವತ್ತಕ್ಕೆ ಚೆನ್ನಾಗಿ ಕಾಣಿಸೋದು ಇದು ಹಾಕೊಂಡ್ರೆ, ಬಟ್ ಇವಾಗತ್ತೆ ನನಗೆ ಯಾಕೋ ಇದೆ ಸಾಕು ಅನಿಸ್ತಿದೆ. ತುಂಬ ಓವರ್ ಡ್ರೆಸ್ಡ್ ಆಗಿ ಹೋಗೋದು ಬೇಡ ಅಂತ ಅಷ್ಟೇ. ದೆನ್ ಬಳೆಗೆ ಒಂದು ಕೈಗೆ ಐ ಆಮ್ ವೇರಿಂಗ್ ಈ ಥರ, ಇನ್ನೊಂದು ಕೈಗೆ ನನ್ನ ಹತ್ರ ಒಂದು ಬ್ರೇಸ್ಲೆಟ್ ಇದೆ, ಅದು ನಮ್ಮಮ್ಮ ಹತ್ರ ಇದೆ, ನಮ್ಮಮ್ಮ ಹತ್ರ ಇಸ್ಕೊಂಡು ಹಾಕ್ಕೊಬೇಕು. ಆ್ಯಂಡ್ ಐ ಹ್ಯಾವ್ ಇವೆರಡು ರಿಂಗ್ಸ್ ಇದೆ. ಸೊ ಈ ಕೈಗೆ ಒಂದು, ಇನ್ನೊಂದು ಕೈಗೆ ಇನ್ನೊಂದು ಹಾಕ್ಕೊಳ್ಳೋಣ. ಸೊ ಗೈಸ್, ಇನ್ನು ಬೊಟ್ಟೊಂದು ಇಟ್ಕೊಂಡ್ರೆ ಆಯ್ತು ಅನ್ಸುತ್ತೆ ನನ್ನ ಮೇಕಪ್. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ನನ್ನ ಐ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಪ್ರೀತಿಯಿಂದ ಉತ್ತರ ಕೊಡಿ ಅಂತ ಕೇಳ್ಕೊತೀನಿ. ಸೊ ನಾನು ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಅತಿ ಶೀಘ್ರದಲ್ಲಿ, ಫುಲ್ಲೆಲ್ಲ ಹಾಕ್ಕೊಂಡು. ಸೊ ರೆಡಿ ಆಯಿತು, ಇದೇ ಅಷ್ಟೇ. ಹಿಂಗೆ ಕಾಣಿಸ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನ್ ತಿಳಿಸಿ ಆಯಿತಾ, ಮರಿಬೇಡಿ. ಸೊ ಇಷ್ಟೇ, ಈಗ ನಾವು ಬ್ರೆಸ್ಲೆಟ್ ಹಾಕ್ಕೊಂಡು ಬೊಟ್ಟೆ ಇಟ್ಕೊಂಡು ಸಿಗ್ತೀನಿ. ಹಾಂ, ಆಮೇಲೆ ಅಲ್ಲಿ ಹೋಗಿ ಏನೇನಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಬೊಟ್ಟೆ ಇಟ್ಕೊಂಡಾಗಿದೆ. ಸೊ ಗೈಸ್, ರೆಡಿಯಾಗಾಯಿತು. ಸೊ ಇದು ನನ್ನ ಫೈನಲ್ ಔಟ್ಫಿಟ್. ಹೆಂಗೆ ಕಾಣಿಸ್ತಿದೆ, ಇದು ನನ್ನ ಫೈನಲ್ ಔಟ್ಫಿಟ್. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ, ಓಕೆನಾ. ಸೊ ಗೈಸ್, ಅದಾದಮೇಲೆ ಲೊಕೇಶನ್ ಅಥವಾ ಚೌಟ್ರಿ ರೀಚ್ ಆಗಿಬಿಟ್ಟು ಜ್ಯೂಸ್ ಕುಡ್ಕೊಂಡು ಎಲ್ಲ ಶಾಸ್ತ್ರಗಳು ಪೂಜೆಗಳೆಲ್ಲ ನಡೀತಾ ಇತ್ತು. ಅದಾದಮೇಲೆ ಫೋಟೋ ತೆಗೆಸ್ಕೊಂಡು ನೇಮ್ ರಿವೀಲ್ ಆಯಿತು. ಅದಾದಮೇಲೆ ಹೋಗಿ ಊಟ ಮಾಡಿಕೊಂಡು ಗೈಸ್, ನನಗೆ ಊಟದಲ್ಲಿ ಎಲ್ಲ ಹಾಕ್ಸ್ಕೊಬೇಕು. ಈ ಥರ ಫಂಕ್ಷನ್ಗೆ ಹೋದ್ರೆ ಎಲ್ಲ ಹಾಕ್ಸ್ಕೊಬೇಕು. ನಾನು ನೀಟಾಗಿ ಕಲೆ ಮಾಡಬೇಕು, ನನಗೆ ಎಲ್ಲೆಲ್ಲಿ ತಟ್ಟೆಯಲ್ಲಿ ಬಿಡೋದು ಇಷ್ಟ ಆಗೋಲ್ಲ. ಸೊ ಅದೆಲ್ಲ ಆದಮೇಲೆ ಗೈಸ್, ಸೊ ಎಲ್ಲ ಮುಗೀತು, ಎಲ್ಲರೂ ಮನೆಗೆ ಹೋಗಾಯಿತು. ಸೊ ಎಲ್ಲರೂ ಮನೆಗೆ ಹೋದ್ಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಇವತ್ತಿಂದು ಇಷ್ಟೇ ಗೈಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋನ ಯಾರಿಗಾರು ಶೇರ್ ಮಾಡೋದಾದರೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.